ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ದಿನಾಂಕ 23/6/2025 ಸೋಮವಾರದ ಈ ದಿನದ ಪಂಚಾಂಗ, ತಿಥಿ, ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಿಥುನ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯವನ್ನ ನೋಡಿದ್ವಿ. ಹಾಗೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳು ನೀವು ನಿರೀಕ್ಷಿಸಿದಂತಹ ಮಟ್ಟವನ್ನ ತಲುಪೋದಾ, ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಸುಗಮವಾಗಿ ಆಗುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನನ್ನ ಜೊತೆ ಇದ್ದಾರೆ ಗುರೂಜಿಗಳು. ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ತಜ್ಞರು ಆದಂತಹ ಮಂಜುನಾಥ್ ಗುರೂಜಿಗಳು. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ದಧಿ ಶಂಕ ತುಷಾರಾಭಂ ಶೀರ್ಣೋದ್ಧಾರಣವ ಸಂಭವಂ ನಮಾಮಿ ಶಿಶಿನಂ ಸೋಮಂ ಶಂಭೋರ್ ಮುಕುಟಭೂಷಣಂ. ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ. ವೀಕ್ಷಕರೇ, ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ನೀವು ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನೀವು ವಾಟ್ಸ್ಆಪ್ ಕೂಡ ಮಾಡಬಹುದು, ಅದು ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಲ್ಯಾಂಡ್ ಲೈನ್ ಅಂಡ್ ಮೊಬೈಲ್ ನಂಬರ್ ಎರಡೂ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಮಾತನಾಡಿ ಅಂತ ಹೇಳ್ತಾ, ಗುರೂಜಿ ಮೊದಲನೇದಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ. ನೋಡಿ, ಇವತ್ತು ತುಂಬಾ ವಿಶೇಷವಾಗಿ 23 ಜೂನ್ 2025 ತ್ರಯೋದಶಿ ತಿಥಿ, ಕೃಷ್ಣ ಪಕ್ಷ, ಕೃತಿಕಾ ನಕ್ಷತ್ರ ಇರುವಂತದ್ದು, ಗರಜಕರಣ ಮತ್ತು ವಾರ ಸೋಮವಾರ. ಬೆಂಗಳೂರಿನ ಕಾಲಮಾನಕ್ಕೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 5:56 ಸೂರ್ಯೋದಯ ಮತ್ತು 6:47 ಸೂರ್ಯಾಸ್ತ ಆಗುವಂಥದ್ದು. ಸೊ ಇವತ್ತಿನ ಒಂದು ಮುಹೂರ್ತ ಭಾಗದಲ್ಲಿ ವಿಶೇಷವಾಗಿ ಸೋಮವಾರ ನೋಡೋದಾದ್ರೆ, ಇವತ್ತಿನ ಒಂದು ದಿನಮಾನಸದಲ್ಲಿ ಇವತ್ತಿನ ಸಮಯ ಅಂತ ನೋಡೋದಾದ್ರೆ, ರಾಹುಕಾಲ 7:33 9:09, ಯಮಗಂಡ ಕಾಲ 10:46 12:22, ಗುಳಿಕ ಕಾಲ 1:58 3:35, ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11:56 12:48 ಆಗಿರುವಂತ. ಓಕೆ ಗುರೂಜಿ, ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ದಿನದ ವಿಶೇಷತೆ ಏನಾದ್ರೂ ಇದೆಯಾ? ಸೋಮವಾರ ನೋಡಿ, ಇವತ್ತು ಒಂದು ದಿನದ ವಿಶೇಷ, ಜ್ಯೇಷ್ಠ ಮಾಸದ ಕೊನೆ ಸೋಮವಾರ ಅಂತ ಹೇಳ್ತೀವಿ. ಬರುವಂತ ಮಾಸದಲ್ಲಿ ಅಮಾವಾಸ್ಯೆ ಕಳೆದಿರುವಂಥದ್ದು. ಇವತ್ತಿನ ಚತುರ್ದಶಿ ತಿಥಿ ಆದ್ರೆ ಇನ್ನು 2 ದಿನ ಬರುವಂತ ಬುಧವಾರದಲ್ಲಿ ಅಮಾವಾಸ್ಯೆ ಇರುವಂಥದ್ದು. ಜ್ಯೇಷ್ಠ ಮಾಸದ ಕೊನೆಯ ಸೋಮವಾರ ಒಂದು ಶಿವನಿಗೆ ವಿಶೇಷವಾದ ಒಂದು ಪ್ರೀತಿಯ ವಾರ ಅಂತ ಹೇಳ್ತೀವಿ. ಆದಷ್ಟು ಶಿವ ಪಂಚಾಕ್ಷರಿ ಸ್ತೋತ್ರ, ಶಿವನ ಆಲಯಕ್ಕೆ ಹೋಗುವಂಥದ್ದು, ಮಾನಸಿಕ ಒಂದು ಸಂಕಲ್ಪ ಮಾಡಿಕೊಳ್ಳುವಂಥದ್ದು. ಏನೋ ಒಂದು ಈ ಬರುವಂತ ಮಾಸದಲ್ಲಿ ನಾವು ಒಂದು ಕೆಲಸ ಪೂರ್ತಿ ಮಾಡ್ತೀವಿ ಅಂತ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಇವತ್ತು ಚೆನ್ನಾಗಿರುವಂತ ದಿನ, ಇವತ್ತಿನ ದಿನ ವಿಶೇಷವಾಗಿರುವಂಥದ್ದು. ಓಕೆ, ಇವತ್ತಿನ ದಿನ ಕೂಡ ಜ್ಯೇಷ್ಠ ಮಾಸದ ಕೊನೆ ಸೋಮವಾರ ಆಗಿದೆ. ಗುರೂಜಿಗಳು ಹೇಳಿದ ಪ್ರಕಾರ ಶಿವನ ಆಲಯಕ್ಕೆ ಭೇಟಿ ನೀಡೋದು ಅಥವಾ ಶಿವನ ಮಂತ್ರವನ್ನ ಪಠಣೆ ಮಾಡೋದ್ರಿಂದ ವಿಶೇಷವಾಗಿರುತ್ತೆ. ಈ ದಿನ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ ಹೇಳ್ತಾ, ಗುರೂಜಿ ದಿನದ ವಿಶೇಷತೆಯನ್ನ ತಿಳಿದುಕೊಂಡು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತಿನ ಸೋಮವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ಮೇಷರಾಶಿಯವರು ಸಂತೋಷ ತುಂಬಿದ ಒಂದು ಒಳ್ಳೆಯ ದಿನ ಇವತ್ತಿರುವಂತದ್ದು. ಮನೆಯಿಂದ ಹೊರಗೆ ಹೋಗುವಾಗ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ, ಇದರಿಂದ ನಿಮಗೆ ಹಣದ ಲಾಭ ಪಡೆಯಬಹುದು ಅಂತ ಹೇಳ್ತಾ ಇದ್ದೀನಿ. ಮೇಷರಾಶಿಯವರಿಗೆ ಇವತ್ತಿನ ದಿನ ಹಣದ ಲಾಭ ಕೂಡ ಹರಿದು ಬರುತ್ತೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರೂಜಿ ಮುಂದಿನ ರಾಶಿ ವೃಷಭ ರಾಶಿ. ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ವೃಷಭ ರಾಶಿಯವರಿಗೆ. ಈ ಒಂದು ಯಾವುದೇ ಬಹುಕಾಲದಿಂದ ಬರುವಂತ ಬಾಕಿ ಇರುವ ಬಿಲ್ಗಳು ಇವತ್ತು ಪಾವತಿ ಆಗುವಂತದ್ದು, ಇದರಿಂದ ದಿನ ಅನುಕೂಲಕರವಾಗಿರುತ್ತೆ ಅಂತ ವೃಷಭ ರಾಶಿಯವರಿಗೆ ನೋಡ್ತಾ ಬರ್ತೇವೆ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಅನುಕೂಲಕರವಾದ ದಿನವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಯ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ಶಕ್ತಿಯ ಮಟ್ಟ ತುಂಬಾ ಚೆನ್ನಾಗಿರುವಂತದ್ದು. ಹಣ ಸಂಗ್ರಹಿಸುವಾಗ ಹಣ ನಿಮಗೆ ತುಂಬಾ ಕೆಲಸಕ್ಕೆ ಬರುವಂತದ್ದು, ಹಣ ಸಂಗ್ರಹಣೆ ಇರ್ಲಿ ಇವತ್ತಿನ ದಿನ ಅಂತ ಹೇಳ್ತಾ ದಿನ ಶುಭವಾಗಿರುವಂತದ್ದು ನೋಡ್ತಾ ಬರ್ತೀವಿ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಬಗ್ಗೆ ಕೂಡ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಕರ್ಕಾಟಕ ರಾಶಿ. ನೋಡಿ, ತೀರಾ ಖರ್ಚು ಮಾಡುವ ಮತ್ತು ಮನೋರಂಜನೆಗೆ ತುಂಬಾ ಖರ್ಚು ಮಾಡುವಂತ ದಿನ ಇವತ್ತಾಗಿರುವಂತದ್ದು. ಅದಕ್ಕೆ ನೀವು ಆ ಒಂದು ಖರ್ಚಿಗೆ ಕಡಿವಾಣ ಹಾಕಿ ಅದರಿಂದ ದಿನ ಕರ್ಕಾಟಕ ರಾಶಿಯವರಿಗೆ ಶುಭವಾಗುವಂತದ್ದು ನೋಡ್ತಾ ಬರ್ತೀವಿ. ನಿಮ್ಮ ಖರ್ಚಿನ ಮಿತಿಯನ್ನ ಕಡಿಮೆಗೊಳಿಸಿಕೊಳ್ಳೋದ್ರಿಂದ ದಿನ ಶುಭವಾಗಿದೆ, ಕರ್ಕಾಟಕ ರಾಶಿಯವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಸಿಂಹ ರಾಶಿ. ನೋಡಿ, ಸಿಂಹ ರಾಶಿಯವರು ಮನೆಯಲ್ಲಿ ಯಾವುದೇ ಬದಲಾವಣೆ ಮಾಡುವ ಮುನ್ನ ನಿಮ್ಮ ಹಿರಿಯರ ಸಲಹೆ ತೆಗೆದುಕೊಳ್ಳಿ, ಇಲ್ಲವಾದ್ರೆ ಅವರ ಕೋಪ ಮತ್ತು ಅಸಮಾಧಾನಕ್ಕೆ ಕಾರಣ ಆಗುವಂತದ್ದು ಸ್ವಲ್ಪ ನೋಡ್ತಾ ಬರ್ತೀವಿ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇದ್ದೀನಿ. ಓಕೆ, ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ತಿಳಿದುಕೊಂಡಿದ್ದಾಯ್ತು. ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮಗೆ ವಾಟ್ಸ್ಆಪ್ ನಲ್ಲಿ ಒಂದು ಪ್ರಶ್ನೆಯನ್ನ ಕಳುಹಿಸಿದ್ದಾರೆ, ಅವರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಗುರುಜಿ, ಒಂದು ಪ್ರಶ್ನೆ ಬಂದಿದೆ, ತಗೊಳ್ಬೋದಾ? ಗುರುಜಿ, ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ, ಆಶಿಕ್ ಅಂತ ಹೇಳಿ. ಇವರ ಒಂದು ಜನ್ಮ ದಿನಾಂಕ 14/3/1996.
14/3/96. ಹೌದು. ಜನ್ಮ ಸಮಯ ಬಂದು 3:59 PM ಗಳಲ್ಲಿ. ಓಕೆ. ಜನ್ಮ ಸ್ಥಳ ಬೆಳಗಾವಿ ಗುರೂಜಿ. ಇವರು ಕೇಳ್ತಾ ಇದ್ದಾರೆ ಅವರ ಪ್ರೊಫೆಷನಲ್ ಗ್ರೋತ್ ಮತ್ತೆ ಬಿಸ್ನೆಸ್ ವಿಚಾರದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೋಡಿ, ಆಶಿಕ್ ಅವರು ಯಾರು ಅವರ ಒಂದು ಜನ್ಮ ದಿನಾಂಕದ ಬಗ್ಗೆ ಕಳಿಸಿ ಕೇಳ್ತಾ ಇದ್ದಾರೆ. ಹುಟ್ಟಿರುವಂತ ವಾರ ಗುರುವಾರ, ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬರುವಂತದ್ದು ಮತ್ತು ಕರ್ಕಾಟಕ ಲಗ್ನದ ಜಾತಕವಾಗಿರುವಂತದ್ದು. ನೋಡಿ, ಆಶಿಕ್ ಅವರ ಒಂದು ದಶಾಭುಕ್ತಿ ಅಂತ ಹೇಳ್ತೀವಿ, ರಾಹು ಮಹಾದಶೆ, ರಾಹು ಅಂತರ್ದಶೆ ನಡೀತಾ ಇದೆ. ಮುಖ್ಯವಾದ ಪ್ರಶ್ನೆ ಏನಿದೆ ಇವ್ರದ್ದು? ಪ್ರೊಫೆಷನಲ್ ಗ್ರೋತ್ ಹಾಗೆ ಬಿಸ್ನೆಸ್ ಬಗ್ಗೆ. ನೋಡಿ, ಪ್ರೊಫೆಷನಲ್ ಗ್ರೋತ್ ಅಂದ್ರೆ ದಶಮ ಸ್ಥಾನ ಅಂತ ಹೇಳ್ತೀವಿ. ದಶಮಾಧಿಪತಿ ಕುಜ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇವ್ರ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿರುವಂತದ್ದು ಮತ್ತು ದಶಮದಲ್ಲಿ ಚತುರ್ಥಾಧಿಪತಿ ಶುಕ್ರ ದಶಮ ಸ್ಥಾನದಲ್ಲಿರುವಂತದ್ದು. ಇದು ಇವರಿಗೆ ಏನಾಗುತ್ತೆ, ಬಿಸ್ನೆಸ್ ವಿಚಾರದಲ್ಲಿ, ಪ್ರೊಫೆಷನಲ್ ಗ್ರೋತ್ ವಿಚಾರದಲ್ಲಿ ಸ್ವ ಉದ್ಯೋಗ ಮಾಡೋ ಕಡೆ ಪ್ರೇರಣೆ ಜಾಸ್ತಿ ಕೊಡುವಂತದ್ದು. ಅದರಲ್ಲೂ ಕೂಡ ರಾಹು ದಶೆ ನಡೀತಿದೆ. ರಾಹು ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಬಹುಮುಖ್ಯವಾಗಿ ಶನಿವತ್ ರಾಹು, ಕುಜವತ್ ಕೇತು ಅಂತ ಹೇಳ್ತೀವಿ. ಸೊ ರಾಹು ಶನಿಯಂತೆ ಫಲ ಕೊಡುವಂಥದ್ದು. ರಾಹು ಕುಳಿತಿರುವ ನಕ್ಷತ್ರ ಆಧಾರಿತವಾಗಿ ನೋಡೋದಾದ್ರೆ ಚಿತ್ರಾ ನಕ್ಷತ್ರಕ್ಕೆ ಕುಂತಿರುವಂತದ್ದು. ಸೊ ಅದು ಮಂಗಳನ ನಕ್ಷತ್ರ ಮತ್ತು ರಾಹು ಕುಳಿತಿರುವಂತ ರಾಶಿಯಾಧಿಪತಿ ಬುಧ ಇವರ ಜಾತಕದಲ್ಲಿ ಇಲ್ಲಿ ಒಂದು ಕುಂಭ ರಾಶಿಯಲ್ಲಿ ಕೂತ್ಕೊಂಡಿರುವಂತದ್ದು. ಸೊ ಈ ಒಂದು ರಾಹು ಮಹಾದಶೆ, ರಾಹು ಅಂತರ್ದಶೆನಲ್ಲಿ ಸ್ವಲ್ಪ ನಿಧಾನ ಇರುತ್ತೆ ಏಪ್ರಿಲ್ 2026 ತದನಂತರ ಇವರಿಗೆ ರಾಹು ಮಹಾದಶೆನಲ್ಲಿ ಗುರು ಅಂತರ್ದಶೆ ನಡೆಯುತ್ತೆ. ಆವಾಗ ಇವರಿಗೆ ಗ್ರೋತ್ ತುಂಬಾ ಚೆನ್ನಾಗುತ್ತೆ. ಸೊ ಉದ್ಯೋಗ ಮಾಡಬಹುದು ಅಥವಾ ಏನೇ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಇನ್ನೊಬ್ಬರಿಗೆ ಕೆಲಸ ಕೊಡುವಂತದ್ದು ಕೂಡ ಇವರಿಗೆ ಪ್ರೋಗ್ರೆಸ್ ಇರುತ್ತೆ. ಸ್ವಲ್ಪ ರಾಹು ದಶೆ ನಡೀತಿರೋದ್ರಿಂದ ಮಂಗಳವಾರ ಮತ್ತು ಶುಕ್ರವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ವಿಶೇಷವಾಗಿ ದುರ್ಗಾ ಮಾತೆಯ ದೇವಸ್ಥಾನಕ್ಕೆ ಹೋಗುವಂಥದ್ದು, ಓಂ ರೀಂ ದುಂ ದುರ್ಗೆ ನಮಃ ಅಂತ ಜಪ ಮಾಡುವಂಥದ್ದು ಮತ್ತು ಬಲಗೈ ಒಂದು ಉಂಗುರದ ಬೆರಳಿನಲ್ಲಿ ಒಂದು ಹವಳ 4 to 5 ಕ್ಯಾರೆಟ್ ಇರುವಂತಹ ಹವಳವನ್ನು ಧರಿಸುವುದರಿಂದ ಇವರಿಗೆ ಪ್ರೊಫೆಷನಲ್ ಗ್ರೋತ್ ಚೆನ್ನಾಗುತ್ತೆ ಮತ್ತೆ ಸ್ಟೆಬಿಲಿಟಿನೂ ಕೂಡ ಸಿಗುವಂತದ್ದು ನೋಡ್ತಾ ಬರ್ತೇವೆ. ಆಶಿಕ್ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರು. ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನು ನೀಡೋದ್ರ ಜೊತೆಗೆ ಸರಳ ಪರಿಹಾರ ತಂತ್ರಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ, ನಾವು ಸಿಂಹ ರಾಶಿಯವರಿಗೆ ದಿನ ಭವಿಷ್ಯವನ್ನ ನೋಡಿದ್ವಿ, ಮುಂದುವರಿಸೋಣ. ಕನ್ಯಾ ರಾಶಿಯವರಿಗೆ ಇವತ್ತಿನ ಈ ದಿನ ಹೇಗಿದೆ ತಿಳಿಯೋಣ ಗುರುಜಿ. ನೋಡಿ, ಅನೇಕ ಹೊಸ ಆರ್ಥಿಕ ಯೋಜನೆಗಳು ಇವತ್ತು ದೊರಕುವಂತದ್ದು ಕನ್ಯಾ ರಾಶಿಯವರಿಗೆ. ಯಾವುದೇ ಬದ್ಧತೆಗೆ ಒಳಗಾಗುವ ಮುನ್ನ ಸಾಧಕ ಬಾಧಕಗಳ ಎಚ್ಚರಿಕೆಯಿಂದ ಪರಿಶೀಲಿಸಿ ನೀವು ಅದನ್ನ ಒಪ್ಕೊಳ್ಳಿ, ಅದರಿಂದ ದಿನ ಚೆನ್ನಾಗಿರುವಂತದ್ದು. ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ಗುರುಜಿ ತುಲಾ ರಾಶಿ. ಇತರರ ಬಯಕೆ, ಆಸಕ್ತಿ ಬಗ್ಗೆ ಯೋಚಿಸಿದಲ್ಲಿ ನಿಮಗೆ ನಿಯಮಿತ ಸಂತೋಷ ಇವತ್ತು ತುಲಾ ರಾಶಿಯವರಿಗೆ ಇರುವಂತದ್ದು. ಅದರಿಂದ ದಿನ ಶುಭವಾಗುವಂತದ್ದು. ತುಲಾ ರಾಶಿಯವರಿಗೆ ಇವತ್ತಿನ ದಿನ ಶುಭದಾಯಕವಾಗಿದೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯವರು ಮನೆಯ ಸಮಸ್ಯೆಗಳಿಗೆ ಸ್ವಲ್ಪ ಗಮನ ತಕ್ಷಣ ನೀಡುವಂಥದ್ದು ತುಂಬಾ ಅತ್ಯಗತ್ಯ ಅಂತ ಹೇಳ್ತೀವಿ. ಆಮೇಲೆ ನಿಮ್ಮ ಪ್ರೀತಿ ಪಾತ್ರರಲ್ಲಿ, ಬಂಧು ಬಾಂಧವರಲ್ಲಿ ಏನೋ ಒಂದು ಬಹುದಿನದ ನಂತರ ಅವರ ಒಂದು ಕರೆ ಬರ್ಬೋದು, ಅವರು ನಿಮ್ಮ ಬಗ್ಗೆ ಮಾತಾಡಬಹುದು. ಆ ವಿಚಾರದಲ್ಲಿ ಇವತ್ತಿನ ದಿನ ಭವಿಷ್ಯವಾಗಿರುವಂಥದ್ದು. ವೃಶ್ಚಿಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ. ಧನುರ್ ರಾಶಿ. ನೋಡಿ, ಧನುರ್ ರಾಶಿಯವರು ಬಹುಕಾಲದಿಂದ ಎದುರು ನೋಡುತ್ತಿದ್ದ ಜೀವನದ ಒತ್ತಡಗಳಿಂದ ಇವತ್ತು ಶಮನ ಪಡೆಯುವಂತ ದಿನ. ಅದರಿಂದ ದಿನ ಶುಭವಾಗಿರುವಂತದ್ದು ಇವತ್ತಿನ ಒಂದು ದಿನ ಭವಿಷ್ಯವಾಗಿದೆ. ಧನುರ್ ರಾಶಿಯವರು ಇವತ್ತಿನ ದಿನ ಯಾವ ದಿಕ್ಕಿನ ಕಡೆ ಪ್ರಯಾಣ ಬೆಳೆಸಬೇಕು ಗುರುಜಿ? ನೋಡಿ, ಧನುರ್ ರಾಶಿಯವರು ಇವತ್ತಿನ ದಿನ ವಿಶೇಷವಾಗಿ ಪೂರ್ವ ಅಥವಾ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸೋದು ಇವರಿಗೆ ಒಳ್ಳೆಯದನ್ನ ಕೊಡುವಂಥದ್ದು. ಧನುರ್ ರಾಶಿಯವರು ಕೂಡ ನೀವ್ ಏನಾದ್ರೂ ಕೆಲಸ ಮಾಡಬೇಕು, ನಾವ್ ಈ ದಿಕ್ಕಿನ ಕಡೆ ಪ್ರಯಾಣಕ್ಕೆ ಹೋಗ್ಬೇಕು ಅಥವಾ ಏನೋ ಒಂದು ಕೆಲಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಆ ದಿಕ್ಕಿನ ಕಡೆ ನೀವು ಪ್ರಯಾಣ ಬೆಳೆಸಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಯಾವುದೇ ಒಂದು ಅಪರಿಚಿತ ವ್ಯಕ್ತಿಯ ಸಲಹೆಯಿಂದ ಎಲ್ಲರೂ ಹೂಡಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುವಂತದ್ದು ದಿನ ಆಗಿರೋದ್ರಿಂದ ನೀವು ಇದರ ಪೂರ್ತಿ ಪ್ರಯೋಜನ ಪಡ್ಕೊಳ್ಳಿ ಅಂತ ಮಕರ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಕೂಡ ಇವತ್ತಿನ ದಿನದ ಪ್ರಯೋಜನ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ಕುಂಭ ರಾಶಿ. ನೋಡಿ, ಕುಂಭ ರಾಶಿ ವಾಹನ ಚಲಾವಣೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸಣ್ಣ ಪುಟ್ಟ ಏಟ್ ಮಾಡ್ಕೊಳ್ಳುವಂಥದ್ದು, ಜಾಗರೂಕತೆಯಿಂದ ಚಲಾಯಿಸಿ, ಅದರಿಂದ ದಿನ ಚೆನ್ನಾಗುವಂಥದ್ದು ನೋಡ್ತಾ ಬರ್ತೀವಿ. ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದ್ದಾಯ್ತು. ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನ ರಾಶಿಯವರಿಗೆ ಸೋಮವಾರದ ಈ ದಿನ ಏನ್ ಹೇಳುತ್ತೆ ದಿನ ಭವಿಷ್ಯ ನೋಡೋಣ. ಮೀನರಾಶಿಯವರು ವೈವಾಹಿಕ ಜೀವನದಲ್ಲಿ ಅತ್ಯದ್ಭುತವಾಗಿರುವಂತದ್ದು. ನಿಮ್ಮ ಸಂಗಾತಿಯನ್ನು ಎಷ್ಟು ಪ್ರೀತಿಸ್ತೀರಾ ಅದರಿಂದ ನಿಮ್ಮಲ್ಲಿ ಇರುವಂತಹ ಡಿಫರೆನ್ಸಸ್ ಗಳು ದೂರ ಆಗುವಂತ ದಿನ. ನಿಮ್ಮನ್ನು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ನಡೆದುಕೊಂಡು ಪ್ರೀತಿಯಿಂದ ನಡೆಯುವಂತ ಇವತ್ತಿನ ದಿನ ಮೀನರಾಶಿಯವರಿಗೆ ನೋಡ್ತಾ ಬರ್ತೇವೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯವಾಗಿದೆ. ನೀವು ಕೂಡ ಕಾಲ್ ಮಾಡಿ ಗುರುಜಿಗಳ ಬಳಿ ಮಾತನಾಡಿ, ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಅಂತ ತಿಳಿಸ್ತಾ ಗುರುಜಿ ನಮ್ಗೆ ಮತ್ತೊಂದು ಪ್ರಶ್ನೆ ಇತ್ತು, ತಗೊಂಡ್ಬಿಡೋಣ. ಖಂಡಿತ. ಇವರು ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ, ಸೀತಾ ಅಂತ ಹೇಳಿ. ಸೀತಾ, ಓಕೆ. ಇವರು ಜನ್ಮ ದಿನಾಂಕ 15/7/1996.
15/7/96. ಹಾ ಗುರುಜಿ, ಜನ್ಮ ಸಮಯ ಬಂದು 10:23 PM ಗಳಲ್ಲಿ. ಓಕೆ. ಸ್ಥಳ ಬಂದು ಕಾರವಾರ ಗುರುಜಿ. ಕಾರವಾರ. ಹೌದು ಏನ್ ಪ್ರಶ್ನೆ ಇತ್ತು ಸೀತಾ? ಗುರುಜಿ ಇವರು ಹೆಲ್ತ್ ಮತ್ತೆ ಮ್ಯಾರೇಜ್ ಬಗ್ಗೆ ಕೇಳ್ತಾ ಇದ್ದಾರೆ. ನೋಡಿ ಸೀತಾ ಅವರು, ಸೊ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಅವ್ರು ಹುಟ್ಟಿರುವಂತ ವಾರ ಬಂದು ಸೋಮವಾರ ಹುಟ್ಟಿರುವಂತದ್ದು, ಪುನರ್ವಸು ನಕ್ಷತ್ರ ಮತ್ತೆ ಮಿಥುನ ರಾಶಿ ಆಗಿರುವಂತದ್ದು ಮತ್ತು ಕುಂಭ ಲಗ್ನದ ಜಾತಕ. ನೋಡಿ ಸಪ್ತಮಾಧಿಪತಿ ಸ್ಥಿತಿ ಮ್ಯಾರೇಜ್ ವಿಚಾರವಾಗಿ ಇಲ್ಲಿ ಸಪ್ತಮಾಧಿಪತಿ ಪಂಚಮದಲ್ಲಿರುವಂತದ್ದು ಮತ್ತು ಪಂಚಮಾಧಿಪತಿ ಸೂರ್ಯ ಕೂಡ ಲಾಭ ಸ್ಥಾನದಲ್ಲಿರುವಂತದ್ದು. ಸೊ ಇದು ಕೂಡ ಒಳ್ಳೆಯ ಒಂದು ಯೋಗ. ಅಂದ್ರೆ ಇವರು ಎರಡು ಸೂರ್ಯ ಮತ್ತು ಚಂದ್ರ ಒಂದೇ ಡಿಗ್ರಿಯಲ್ಲಿ ಇರುವಂತದ್ದು. ಇದೇನ್ ಸೂಚಿಸುತ್ತೆ ಅಂದ್ರೆ ಅಮಾವಾಸ್ಯ ದಿನ ಹುಟ್ಟಿರಬಹುದು ಅಂತ ಅವರು ಸೂಚಿಸುತ್ತೆ. ಆದ್ರೆ ಇಲ್ಲಿ ಇವ್ರಿಗೆ ಇಷ್ಟಪಟ್ಟವ್ರಿಗೆ ಮದ್ವೆ ಆಗುವಂತದ್ದು ಯೋಗ ಇದೆ. ಸೊ ಅದ್ರಲ್ಲಿ ಜಾತಕ ವಿಶ್ಲೇಷಣೆ ಮಾಡಿಸ್ಕೊಂಡು, ಇಲ್ಲಾಂದ್ರೆ ಅವ್ರ ಮನೇಲಿ ಒಪ್ಪದೇ ಇರ್ಬೋದು, ಅಥವಾ ಹುಡುಗ ಹುಡುಗಿ ಮನೇಲಿ ಏನ್ ಸಮಸ್ಯೆ ಇದ್ದಾಗ ಅದು ಮುಂದೂಡ್ತಾ ಇರುತ್ತೆ. ಅದನ್ನ ಕರೆಕ್ಟ್ ಆಗಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಂಡ್ರೆ ಮದ್ವೆ ಬೇಗ ಆಗುವಂತದ್ದು. ಮತ್ತೇನ್ ಪ್ರಶ್ನೆ? ಹೆಲ್ತ್ ನೋಡಿ, ಆರೋಗ್ಯಕ್ಕೆ ಷಷ್ಠ ಭಾವ ಅಂತ ಹೇಳ್ತೀವಿ. ಷಷ್ಠಾಧಿಪತಿ ಚಂದ್ರ ಪಂಚಮ ಭಾವದಲ್ಲಿರೋದ್ರಿಂದ ಇವರಿಗೆ ಕೋಲ್ಡ್, ಇನ್ಫೆಕ್ಷನ್ಸ್, ಅಲರ್ಜೀಸ್, ವಿಶೇಷವಾಗಿ ವಾಯು ತತ್ವ ಸಂಬಂಧಿತವಾಗಿರುವಂತದ್ದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಏನಾದ್ರು ಬ್ರೀದಿಂಗ್ ಇಶ್ಯೂಸ್ ಆಗಿರ್ಬೋದು. ಈ ವಯಸ್ಸು ಚಿಕ್ಕದಾದ್ರೂ ಕೂಡ ಕೆಲವೊಂದು ಗ್ರಹಗಳ ಅನುಸಾರವಾಗಿ ಕೂಡ ವೀಕ್ಷಕರಿಗೆ ಒಂದು ಸಮಸ್ಯೆಗಳು ಇರುವಂತದ್ದು. ಅದನ್ನೇ ನಾವು ನೋಡಿದ್ವಿ ಹಲವಾರು ಒಂದು ಎಪಿಸೋಡ್ಗಳಲ್ಲಿ ಕರೆ ಮಾಡಿದ್ರು ಆ ವಿಚಾರದಲ್ಲಿ. ಸೊ ಇವ್ರದ್ದು ಈ ರೀತಿ ಸಮಸ್ಯೆ ಇರುತ್ತೆ. ಅದಕ್ಕೆ ಆದಷ್ಟು ಇವರು ಹೆಲ್ತ್ ಮತ್ತು ಮ್ಯಾರೇಜ್ ಒಳ್ಳೇದಾಗೋದಕ್ಕೆ ಒಂದು ಬುಧ ಮಹಾದಶೆ ನಡೀತಿರೋದ್ರಿಂದ ಪ್ರತಿ ಬುಧವಾರ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಮತ್ತು ವಿಶೇಷವಾದ ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಒಂದು ಜಪ ಮಾಡುವಂಥದ್ದು. ಈ ರೀತಿ ಮಾಡ್ಕೊಳ್ಳಿ, ಚೆನ್ನಾಗಿ ಆಗ್ಬರುವಂಥದ್ದು ನೋಡ್ತಾ ಬರ್ತೀವಿ. ಯಾರು ಸೀತಾ ಅವರ ವಿಚಾರ. ಸೀತಾ ಅವರು ನಮಗೆ ಪ್ರಶ್ನೆಯನ್ನ ಕಳುಹಿಸಿ ನಿಮ್ಮ ಒಂದು ಪ್ರಶ್ನೆಯನ್ನ ಕೇಳಿದ್ರಿ. ಹೆಲ್ತ್ ಮತ್ತೆ ಮ್ಯಾರೇಜ್ ಬಗ್ಗೆ ಯಾವ ರೀತಿಯಾದಂತಹ ಅಡಚಣೆಗಳಿದೆ, ಅದನ್ನ ಹೇಗೆ ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರೂಜಿಗಳು ಸಹ ತಿಳಿಸಿದ್ದಾರೆ. ಅದನ್ನ ಬೇಗ ಮಾಡ್ಕೊಳ್ಳಿ, ಆದಷ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ, ವೀಕ್ಷಕರೇ ನೀವು ಸಹ ಕಾಲ್ ಮಾಡಬಹುದು ಅಥವಾ ಗುರೂಜಿಗಳಿಗೆ ನಮ್ಮ ವಾಟ್ಸಪ್ ಮುಖಾಂತರ ನೀವು ಪ್ರಶ್ನೆಯನ್ನ ಕಳುಹಿಸಿದ್ರೆ ಗುರೂಜಿಗಳು ನಿಮ್ಮ ಪ್ರಶ್ನೆಗೆ ಲೈವ್ ನಲ್ಲಿ ಉತ್ತರ ಕೊಡ್ತಾರೆ. ನೀವು ಕೂಡ ತಿಳ್ಕೊಂಡು ಪರಿಹಾರ ಕ್ರಮಗಳನ್ನ ಆದಷ್ಟು ಬೇಗ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಒಂದು ವಾಸ್ತು ಸಮಸ್ಯೆ ಆಗಿರಬಹುದು, ಯಾವುದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಏನೇ ಸಮಸ್ಯೆಗಳಿರ್ಲಿ, ನೋಡಿ ಜ್ಯೋತಿಷ್ಯ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸಮಸ್ಯೆನ ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು, ಜೊತೆಗೆ ತಕ್ಕ ಮಟ್ಟಿಗೆ ಅದನ್ನ ಆದಷ್ಟು ಬೇಗ ನಿವಾರಣೆ ಮಾಡ್ಕೊಳ್ಬಹುದು ಅಂತ ತಿಳಿಸ್ತಾ, ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಏನು ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ. ಗುರುಜಿ, ಕರ್ಕಾಟಕ ರಾಶಿಯ ವಿಚಾರದ ಬಗ್ಗೆ ನೋಡೋದಾದ್ರೆ ನವಗ್ರಹಗಳ ಗೋಚಾರದ ಪ್ರಭಾವ ಯಾವ ರೀತಿ ಇದೆ, ಅದರ ಅನುಸಾರವಾಗಿ ರಾಶಿಫಲ ಏನನ್ನ ಸೂಚಿಸುತ್ತೆ ಕರ್ಕಾಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ? ನೋಡಿ, ದೊಡ್ಡ ಬದಲಾವಣೆಗಳು ಮತ್ತು ಸಣ್ಣ ಬದಲಾವಣೆಗಳ ಆಧಾರಿತವಾಗಿ ನೋಡ್ಬೇಕಾದ್ರೆ ಕರ್ಕಾಟಕ ರಾಶಿಯವರಿಗೆ ವಿಶೇಷವಾಗಿ ಹಿಂದಿನ ತಿಂಗಳಲ್ಲೇ ದೊಡ್ಡ ಬದಲಾವಣೆಗಳು ಕರ್ಕಾಟಕ ರಾಶಿಯವರಿಗೆ ಮುಗಿದು ಹೋಗ್ಬಿಟ್ಟಿದೆ. ಸಣ್ಣ ಪುಟ್ಟ ಬದಲಾವಣೆಗಳ ಒಂದು ಫಲಗಳ ವಿಚಾರವಾಗಿ ನೋಡೋದಾದ್ರೆ ಪ್ರಮುಖವಾಗಿ 2 ಬದಲಾವಣೆಗಳಾಗ್ತಿದೆ ಈ ತಿಂಗಳಲ್ಲಿ ನೋಡಬಹುದು. ಒಂದು ಬುಧನ ಬದಲಾವಣೆ ಏನಾಗುತ್ತೆ, ಮತ್ತೆ ಇನ್ನೊಂದು ರವಿಯ ಬದಲಾವಣೆ. ಇವೆರಡೂ ಗ್ರಹಗಳ ಒಂದು ಬದಲಾವಣೆ ಆಗ್ತಿರುವಂತದ್ದು. ಜುಲೈ 16ನೇ ತಾರೀಕಿನಂದು ದ್ವಿತೀಯಾಧಿಪತಿಯಾದ ರವಿ ಗ್ರಹರು ನಿಮಗೆ ರಾಶಿಗೆ ಬರುವಂತದ್ದು, ಮಿಥುನ ರಾಶಿಯಿಂದ ಕರ್ಕಾಟಕ ನಿಮ್ಮ ರಾಶಿಗೆ ಅಂದ್ರೆ ಕರ್ಕಾಟಕ ರಾಶಿಗೆ ಬರುವಂತದ್ದು ತುಂಬಾ ಒಳ್ಳೆ ವಿಚಾರ. ದ್ವಿತೀಯಾಧಿಪತಿ ರಾಶಿಗೆ ಬರೋದ್ರಿಂದ ಒಳ್ಳೆ ಮಿತ್ರನ ಮನೆನೇ ಆಗಿರೋದ್ರಿಂದ ಚಂದ್ರ ಮತ್ತು ನಿಮ್ಮ ರಾಶಾಧಿಪತಿಯ ಚಂದ್ರ ಮತ್ತೆ ಸೂರ್ಯ ತುಂಬಾ ಮಿತ್ರ ಗ್ರಹ ಆಗಿರೋದ್ರಿಂದ ತುಂಬಾ ಒಳ್ಳೆ ಫಲಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಮತ್ತೆ ಇದರಿಂದ ಏನಾಗುತ್ತೆ, ಒಂದು ವಿದ್ಯಾರ್ಥಿಗಳಿಗೆ, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಮತ್ತು ಕರ್ಕಾಟಕ ರಾಶಿಯ ಕುಟುಂಬಸ್ಥರಿಗೆ ಅಂದ್ರೆ ಅವರ ಕುಟುಂಬದಲ್ಲಿ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗುತ್ತೆ ಅಂತ ನೋಡ್ತಾ ಬರ್ತೀವಿ. ಮತ್ತೆ ಜುಲೈ ತಿಂಗಳಲ್ಲಿ ತುಂಬಾ ವಿಶೇಷವಾದ ಒಂದು ಮಾಸ ಆಷಾಢ ಮಾಸ ಪ್ರಾರಂಭವಾಗ್ತಿರುವಂತದ್ದು. ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷವಾದ ಒಂದು ಪ್ರೀತಿ ಅಂದ್ರೆ ಯಾವ ವಿಚಾರದಲ್ಲಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮೀ ತಾಯಿಯ ಮನೆಗೆ ಬಂದು ಪೂಜೆ ಮಾಡುವಂತ ಒಂದು ಮನೆಗೆ ಬರಮಾಡಿಕೊಳ್ಳುವಂತಹ ಒಂದು ಹಬ್ಬ. ಪ್ರತಿ ಶುಕ್ರವಾರ ಆಷಾಢದಂದು ಆಷಾಢ ಮಾಸದಲ್ಲಿ ಮಾಡುವಂತ ಪೂಜೆ ವಿಶೇಷವಾಗಿರುವಂತದ್ದು. ಅದರಲ್ಲಿ ವಿಶೇಷವಾಗಿ 4 ಶುಕ್ರವಾರಗಳು ಬರುತ್ತೆ. ಮೊದಲನೇದಾಗಿ 27ನೇ ತಾರೀಕು ಜೂನ್ ತಿಂಗಳ ಅಂತ್ಯಭಾಗದಲ್ಲೇ ಆಷಾಢ ಮಾಸ ಪ್ರಾರಂಭವಾಗ್ತಿರುವುದರಿಂದ ಅಮಾವಾಸ್ಯೆ 25ನೇ ತಾರೀಕು, ಇದೇ ಜೂನ್ ತಿಂಗಳ 25ನೇ ತಾರೀಕು ಅಮಾವಾಸ್ಯೆ ಇರುವಂತದ್ದು. ತದನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಿರುವಂತದ್ದು. ಅದರಲ್ಲಿ ವಿಶೇಷವಾಗಿ 27ನೇ ತಾರೀಕಿನಂದು ಆಷಾಢ ಬರೋದ್ರಿಂದ ಮೊದಲನೇ ಶುಕ್ರವಾರ ಬಂದು ಜುಲೈ 4 ಮೊದಲನೇ ಶುಕ್ರವಾರ, 2ನೇ ಶುಕ್ರವಾರ ಬಂದು ಜುಲೈ 11 ಅಂತ ಹೇಳ್ತೀವಿ. ಮತ್ತೆ ಜುಲೈ 18ನೇ ತಾರೀಕು ಬಂದು 4ನೇ ಶುಕ್ರವಾರ ಅಂತ ಹೇಳ್ತೀವಿ. ಆಷಾಢ ಮಾಸದಲ್ಲಿ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಮಾತೆಯ ಪೂಜೆ ಮಾಡೋದ್ರಿಂದ ತುಂಬಾ ಶ್ರೇಯಸ್ಕರ ಅಂತ ನೋಡ್ತಾ ಬರ್ತೀವಿ.
ಮತ್ತೆ ಈ ಜುಲೈ ಮಾಸದಲ್ಲಿ ವಿಶೇಷವಾಗಿ 10ನೇ ತಾರೀಕು ಗುರು ಪೂರ್ಣಿಮೆ ಇರುವಂತದ್ದು, ಗುರುಗಳನ್ನು ನಮಿಸುವಂಥದ್ದು, ಗುರುಗಳನ್ನು ಸ್ಮರಿಸುವಂಥದ್ದು ಬಹಳ ವಿಶೇಷವಾದ ಈ ಪೂರ್ಣಿಮೆ ಅಂತ ನೋಡ್ತಾ ಬರ್ತೀವಿ. 16ನೇ ತಾರೀಕು ಉತ್ತರಾಯಣ ಪುಣ್ಯಕಾಲ ಸಮಾಪ್ತಿಯಾಗಿ ಇನ್ನು 6 ತಿಂಗಳ ಕಾಲ ದಕ್ಷಿಣಾಯಣ ಪ್ರಾರಂಭ ಆಗುವಂಥದ್ದು. ಈ ದಕ್ಷಿಣಾಯಣ ಸಮಯದಲ್ಲಿ ಅಷ್ಟೊಂದು ಶುಭ ಕಾರ್ಯ ವರ್ಜವಲ್ಲ. ಆದ್ರೆ 3-4 ತಿಂಗಳ ನಂತರ ಅಂದ್ರೆ ಜುಲೈಯಿಂದ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ನಂತರ ಒಂದು ಕಾರ್ತಿಕದಲ್ಲಿ ಒಂದು ಒಳ್ಳೆ ಮುಹೂರ್ತಗಳು ಬರುತ್ತೆ ಅಂತ ನಮ್ಮ ಒಂದು ಪಂಚಾಂಗ ಶಾಸ್ತ್ರದಲ್ಲೂ ಕೂಡ ಉಲ್ಲೇಖವಾಗಿರುವಂತದ್ದು. ಮತ್ತೆ ಜುಲೈ 24ನೇ ತಾರೀಕು ನಂತರ ವಿಶೇಷವಾಗಿ ಅಮಾವಾಸ್ಯೆ, ಅದರಲ್ಲಿ ಅಮಾವಾಸ್ಯೆ ಆಚರಣೆಯಲ್ಲಿ ಜ್ಯೋತಿರ್ಭೀಮೇಶ್ವರ ರಥ ಅಂತ ಮಾಡ್ತಿರುವಂತದ್ದು. ಕೆಲವೊಂದು ಸುಮಂಗಲಿಯರು ಗಂಡನ ದೀರ್ಘಾಯುಷ್ಯಕ್ಕೆ ಈ ರಥವನ್ನು ಮಾಡ್ತಾರೆ. ಜುಲೈ ತಿಂಗಳ ಅಂತ್ಯ ಮಾಸದಲ್ಲಿ ಶ್ರಾವಣ ಮಾಸ ಪ್ರಾರಂಭವಾಗ್ತಿರುವಂತದ್ದು, ಒಂದು ಹಬ್ಬಗಳ ಸರಮಾಲನೆ ಅಂತ ನೋಡ್ತಾ ಬರ್ತೀವಿ. ಮತ್ತೆ ಜುಲೈ 29ನೇ ತಾರೀಕು ವಿಶೇಷವಾಗಿ 28ನೇ ತಾರೀಕು ನಾಗ ಚತುರ್ಥಿ, ಜುಲೈ 29ಕ್ಕೆ ನಾಗ ಪಂಚಮಿ ಅಂತ ಹೇಳ್ತೀವಿ. ನಾಗ ಚತುರ್ಥಿ, ನಾಗ ಪಂಚಮಿ ವಿಶೇಷವಾದ ಒಂದು ಸ್ಕಂದನ ಆರಾಧನೆ, ವಿಶೇಷವಾಗಿ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆಗೆ ಬಹಳ ಮಹತ್ವ ಕೊಡಲಾಗಿದೆ. ಈ ರೀತಿ ಒಂದು ನವಗ್ರಹಗಳ ಅಲ್ದಿರ ನವಗ್ರಹಗಳಲ್ಲಿ ಪ್ರಮುಖವಾಗಿ ಸೂರ್ಯ, ಚಂದ್ರ ಈ ಒಂದು ಮಾಸದಲ್ಲಿ ಗೋಚಾರ ಮತ್ತು ಈ ಆಚರಣೆಗಳು ಈ ಒಂದು ಕರ್ಕಾಟಕ ರಾಶಿಯವರಿಗೆ ಪ್ರಭಾವ ಬೀರುವಂತದ್ದು ನೋಡ್ತಾ ಬರ್ತೀವಿ. ಗುರುಜಿ, ಇನ್ನು ನೀವು ತಿಳಿಸಿರೋ ಪ್ರಕಾರ ನವಗ್ರಹಗಳ ಗೋಚಾರದ ಪ್ರಭಾವ ಇನ್ನೂ ಕೂಡ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಇದು ಕರ್ಕಾಟಕ ರಾಶಿಯವರ ಮೇಲೆ ಹೇಗೆ ಪ್ರಭಾವವನ್ನ ಬೀರುತ್ತೆ ಅಂತ ಹೇಳಿ. ನೋಡಿ, ತುಂಬಾ ವಿಸ್ತೃತವಾಗಿ ಅಂತಂದ್ರೆ ರಾಶಿಯಿಂದ ತೃತೀಯ ವ್ಯಯಾಧಿಪತಿಯಾದ ಬುಧ ಗ್ರಹರು ಇಲ್ಲಿ ಈ ಒಂದು ಕರ್ಕಾಟಕ ರಾಶಿಯವರಿಗೆ ತುಂಬಾ ರಾಶಿಯಲ್ಲೇ ಬರೋದ್ರಿಂದ ಬಲಿಷ್ಠವಾಗುವಂಥದ್ದು. ಯಾವ ರೀತಿ ಅಂತಂದ್ರೆ ಬಲಿಷ್ಠ ಅಂದ್ರೆ 80% ಒಳ್ಳೇದಾಗುವಂಥದ್ದು. ಇಲ್ಲೇನಾಗುತ್ತೆ, ಬುಧ ಗ್ರಹ ಅಯನ ಶಯನ ಭೋಗ ಅಧಿಪತಿಯಾಗಿರುವಂತ ಬುಧ ಗ್ರಹರು ಸ್ವಕ್ಷೇತ್ರದಲ್ಲಿ ಸ್ವರಾಶಿಯಲ್ಲೇ ಬರೋದ್ರಿಂದ ಇಲ್ಲಿ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಒಂದು ಫಾರ್ಮುಲಾ ಈ ರೀತಿ ಕೆಲಸ ಮಾಡುತ್ತೆ. ಅಂದ್ರೆ ದುಸ್ಥಾನಾಧಿಪತಿ ದುಸ್ಥಾನದಲ್ಲಿ ಬಂದಾಗ ಒಳ್ಳೆ ಫಲ ಅಂತ ಹೇಳ್ತೀವಿ. ಸೊ ಆ ರೀತಿ ನೋಡಿದಾಗ ಯಾವ ರೀತಿ ಒಳ್ಳೆ ಫಲ, ಒಂದು ಒಳ್ಳೆ ನಿದ್ರೆ ಮಾಡುವಂಥದ್ದು, ಒಳ್ಳೆ ಊಟ ಮಾಡುವಂಥದ್ದು, ಮೃಷ್ಟಾಂಗವನ್ನು ಸೇವಿಸುವಂಥದ್ದು ಒಂದು ಕರ್ಕಾಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ನೋಡ್ತೀವಿ. ಮತ್ತೆ ವ್ಯಯಭಾವ ಅಂತಂದ್ರೆ ವಿದೇಶಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ, ಅಂದ್ರೆ ಯಾರು ವಿದೇಶದಲ್ಲಿ ಇರ್ತಾರೋ, ವಿದೇಶದಲ್ಲಿ ಉದ್ಯೋಗ ಮಾಡ್ತಾರೋ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೋ ಅವರಿಗೆ ತುಂಬಾ ಒಳ್ಳೇದು ಅಂತ ನೋಡ್ತಾ ಬರ್ತೀವಿ ಅವರ ವಿಚಾರದಲ್ಲಿ. ಮತ್ತು ಈ ಒಂದು ವಿದೇಶದಲ್ಲಿ ವ್ಯಾಪಾರ ಮಾಡ್ತಿರೋರಿಗೂ ಕೂಡ ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುವಂಥದ್ದು. ಮತ್ತೆ ಬುದ್ಧಿಗೆ ಕಾರಕ ಆಗಿರೋದ್ರಿಂದ ಬುದ್ಧಿ ಚುರುಕಾಗುವಂಥದ್ದು, ವಿದ್ಯಾಭ್ಯಾಸದಲ್ಲಿ ಕೂಡ ಒಳ್ಳೇದಾಗುತ್ತೆ, ಒಳ್ಳೆ ಅಂಕಗಳು ಬರುತ್ತೆ, ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ, ಒಳ್ಳೆ ಮೆಮೊರಿ ಪವರ್ ಕೊಡುವಂತ ಗ್ರಹ ಬುಧನ ಒಂದು ಗೋಚರ ಕೊಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಅದೇ ರೀತಿ ಮುಂದೆ ಶುಕ್ರ ಕೂಡ ಲಾಭಾಧಿಪತಿಯಾಗಿ ಲಾಭ ಸ್ಥಾನದಲ್ಲೇ ಗೋಚರ ಆಗಿರುವಂಥದ್ದು. ಲಾಭಾಧಿಪತಿ ಅಂತಂದ್ರೆ ಎಲ್ಲ ಒಂದು ಅನುಕೂಲತೆಗಳ ಸೃಷ್ಟಿ ಮಾಡುವಂತ ಭಾವ ಅಂತ ಹೇಳ್ತೀವಿ. ಸೊ ಯಾವ ರೀತಿಯ ಲಾಭ, ವ್ಯಾಪಾರದಲ್ಲಿ ಲಾಭ, ಕೆಲಸದಲ್ಲಿ ಲಾಭ ಮತ್ತು ದಿನನಿತ್ಯದ ದೈನಂದಿನ ಓಡಾಟದಲ್ಲಿ ಲಾಭದ ಒಂದು ನಿರೀಕ್ಷೆ ಮಾಡಬಹುದು. ವಿಶೇಷವಾಗಿ ಶುಕ್ರ ಬ್ಯೂಟಿಗೆ ಕಾರಕ ಆಗಿರುವಂತ ಗ್ರಹ, ಅಂದ್ರೆ ಅದನ್ನ ಸೂಚಿಸುವಂತ ಗ್ರಹ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ. ಈ ಬ್ಯೂಟಿ ಅಂತ ಹೇಳ್ಬೋದು, ಕಾಸ್ಮೆಟಿಕ್ಸ್ ಅಂತ ಹೇಳ್ಬೋದು, ಮತ್ತೆ ಈ ಒಂದು ಯಾವುದೇ ಒಂದು ಭೋಗ ವಸ್ತುಗಳು, ಲಕ್ಸುರಿ ಐಟಮ್ಸ್, ವಾಹನಗಳಾಗಿರ್ಬೋದು ಮತ್ತು ದಿನನಿತ್ಯ ಬಳಕೆ ಮಾಡುವಂತ ಅಲಂಕಾರಿಕ ವಸ್ತುಗಳಿಗೆ ಶುಕ್ರ ಗ್ರಹ ಒಂದು ಕಾರಕರಾಗ್ತಾರೆ. ಸೊ ಇದರ ಫಲಗಳು ಯಥೇಚ್ಛವಾಗಿ ಕೊಡುತ್ತೆ. ಯಾಕಂದ್ರೆ ಶುಕ್ರ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಲಾಭಾಧಿಪತಿಯಾಗಿ ಒಳ್ಳೆ ಫಲ ಕೊಡುತ್ತೆ. ಅದರಲ್ಲೂ ಕೂಡ ಕರ್ಕಾಟಕ ರಾಶಿ ಶುಕ್ರನ ರಾಶಿಯ ಜಾತಕಸ್ಥರು ಯಾರ ಪತ್ನಿಯಿಂದ ಲಾಭ, ಅಂದ್ರೆ ಪತ್ನಿಯವರ ಒಂದು ಸಹಕಾರ ಇರುತ್ತೆ ಇವರು ಮಾಡುವಂತ ವಿಚಾರದಲ್ಲಿ ಅಂತ ಹೇಳ್ತೀವಿ. ಮತ್ತು ರಾಶಿಯಿಂದ ಪಂಚಮ ದಶಮಾಧಿಪತಿ ಅಂದ್ರೆ ಯೋಗಕಾರಕ ಗ್ರಹ, ವಿಶೇಷವಾಗಿ ಕರ್ಕಾಟಕ ರಾಶಿಯವರಿಗೆ ಮಂಗಳ ಗ್ರಹರು ಯೋಗಕಾರಕ ಗ್ರಹ ಆಗಿರೋದ್ರಿಂದ ಪಂಚಮ ದಶಮಾಧಿಪತಿಯಾಗಿ ಮಂಗಳ ಗ್ರಹರು ಒಳ್ಳೆ ಸ್ಥಾನದಲ್ಲಿ, ಸೂರ್ಯನ ಸ್ಥಾನ, ಸೂರ್ಯ ಅಂತಂದ್ರೆ ಮಿತ್ರ ಗ್ರಹ ಅಂತ ಹೇಳ್ತೀವಿ, ದ್ವಿತೀಯ ಭಾವದಲ್ಲಿ ಗೋಚರ ಆಗ್ತಿರೋದ್ರಿಂದ ಕುಟುಂಬದಲ್ಲಿ ವೃದ್ಧಿ, ಕುಟುಂಬದಲ್ಲಿ ಬಂಧು ಬಾಂಧವರಿಂದ ಒಂದು ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಮತ್ತೆ ವಿಶೇಷವಾಗಿ ಯಾರಾದ್ರೂ ಅಣ್ಣ ತಮ್ಮಂದ್ರ ಕಲಹಗಳೇನಿರುತ್ತೋ ಅದು ಈ ಒಂದು ಮಾಸದಲ್ಲಿ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ಅಣ್ಣಂದಾದ್ರೂ ಆಗಿರ್ಬೋದು, ತಮ್ಮಂದಾದ್ರೂ ಆಗಿರ್ಬೋದು, ಅವರ ಒಂದು ಏನಾದ್ರೂ ಕಲಹಗಳಿದ್ರೆ ಒಂದು ಮಾತುಕತೆ ಮುಖಾಂತರ ಬಗೆಹರುವಂತದ್ದು ತುಂಬಾ ವಿಶೇಷವಾಗಿ ನೋಡ್ತಾ ಬರ್ತೀವಿ. ಅಂದ್ರೆ ಇದು ಯೋಗಕಾರಕ ಗ್ರಹ. ಯೋಗಕಾರಕ ಅಂದ್ರೆ ಎಲ್ಲಾ ರೀತಿಯಲ್ಲಿ ಯೋಗ ಕೊಡ್ಬೇಕು, ಅಂದ್ರೆ ಒಳ್ಳೇದಾಗಿರ್ಬೋದು, ಅವರಿಗೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಮಾಡಬಹುದು. ಈ ರೀತಿ ಹಲವಾರು ವಿಚಾರದಲ್ಲಿ ಏನಾಗುತ್ತೆ, ಉತ್ತಮ ಫಲ ಗ್ರಹ ಮಂಗಳ ಗ್ರಹ ಕೊಡುವಂತದ್ದು. ಈ ರೀತಿ ನವಗ್ರಹಗಳ ಒಂದು ವಿಸ್ತೃತವಾದ ಒಂದು ಗೋಚರದ ಫಲ ನಾವು ಕರ್ಕಾಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ನೋಡ್ತಾ ಬರ್ತಾರೆ. ಗುರುಜಿ, ಇನ್ನು ಮುಂದುವರೆದು ರಾಶಿಯಾಧಿಪತಿ ಒಂದು ಗೋಚಾರದಿಂದ ಯಾವ ರೀತಿಯಾಗಿ ರಾಶಿ ಫಲ ಇದೆ, ಜೊತೆಗೆ ಕರ್ಕಾಟಕ ರಾಶಿಯವರು ಜುಲೈ ತಿಂಗಳಲ್ಲಿ ಅಂದ್ಕೊಂಡಂತಹ ಕೆಲಸವನ್ನ ಮಾಡ್ತಾರಾ ಹೇಗೆ ಅಂತ?
ನೋಡಿ, ರಾಶಿಯಾಧಿಪತಿ ತುಂಬಾ ಒಳ್ಳೆ ಫಲ ಕೊಡುವಂತದ್ದು. ಯಾವ ರೀತಿ ಅಂತಂದ್ರೆ ಗೋಚರದ ಶುಕ್ರನಿಂದ ಪಾಸಿಟಿವ್ ರಿಸಲ್ಟ್ಸ್ ನಿಮ್ಗೆ ಆಲ್ರೆಡಿ ಸಿಗ್ತಾ ಇದೆ ತಿಳಿಸುತ್ತೆ. ಮಂಗಳ ಗ್ರಹ ಕೂಡ ಯಥೇಚ್ಛವಾಗಿ ಪಂಚಮ ದಶಮಾಧಿಪತಿಯಾಗಿ ಕೇಂದ್ರ ಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಒಳ್ಳೆ ಫಲಗಳು, ಪತ್ನಿಯಿಂದ ಲಾಭ ಅಂತ ಹೇಳ್ತೀವಿ. ಮತ್ತೆ ಕುಟುಂಬದವರ ಸಹಾಯ ಸಿಗುತ್ತೆ. ಎಸ್ಪೆಷಲಿ ನಾವ್ ಏನೇ ಕೆಲಸ ಮಾಡ್ತಿದ್ರು ಫ್ಯಾಮಿಲಿಯವ್ರ ಸಪೋರ್ಟ್ ತುಂಬಾ ಬೇಕಲ್ವಾ. ಸೊ ಆ ಫ್ಯಾಮಿಲಿಯವ್ರ ಸಪೋರ್ಟ್ ಈ ಒಂದು ಕರ್ಕಾಟಕ ರಾಶಿಯವರಿಗೆ ಜುಲೈ ಮಾಸದಲ್ಲಿ ಸಿಗುತ್ತೆ. ಮತ್ತೆ ಕುಟುಂಬದವರಿಂದ ದುಡ್ಡು ಮಾಡಲು ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗುವಂತದ್ದು. ಅದರಲ್ಲೂ ವಿಶೇಷವಾಗಿ 15ನೇ ತಾರೀಕು ನಂತರ ಬುಧನ ಗೋಚಾರ ಕೂಡ ಭಾಗ್ಯಸ್ಥಾನಕ್ಕೆ ಬರುವಂತ ಅತ್ಯಂತ ಲಾಭಕರ ಆಗಿರುವಂತದ್ದು. ಮತ್ತು ಅಯನ ಶಯನ ಭೋಗಕ್ಕೆ ಅಧಿಪತಿಯಾದ ಬುಧನು ಕೂಡ ಆಕ್ಟಿವ್ ಆಗಿರೋದ್ರಿಂದ ನಷ್ಟದ ಪ್ರಮಾಣ ಕುಗ್ಗುತ್ತೆ. ಅಂದ್ರೆ ಲಾಸಸ್ ವಿಲ್ ಬಿ ಗೋ ಡೌನ್ ಅಂತ ಹೇಳ್ತೀವಿ. ಅದೃಷ್ಟ ನಿಮಗೆ ಹುಡ್ಕೊಂಡು ಬರುವಂತದ್ದು ಆಗುವಂತದ್ದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕರ್ಕಾಟಕ ರಾಶಿಯವರು ಜುಲೈ ಮಾಸದಲ್ಲಿ ಸಕ್ಸಸ್ ಅನ್ನ ಕಾಣುವಂತದ್ದು ನೋಡ್ತಾ ಬರ್ತೀವಿ. ರಾಶಿಯಾಧಿಪತಿಯ ಗೋಚಾರ ಅಷ್ಟೊಂದು ಪ್ರಬಲವತವಾಗಿರುವಂತದ್ದು. ಮತ್ತೆ ವೃತ್ತಿಪರವಾಗಿರುವಂತದ್ದು, ವ್ಯಾವಹಾರಿಕವಾಗಿ ವ್ಯಾಪಾರಕ್ಕಾಗಿ ಹಣ ಸಂಪಾದನೆ ಮಾಡುವ ಮೂಲಗಳು, ಎಲ್ಲಾ ಆದಾಯ ಮೂಲಗಳು ನಿಮಗೆ ಬಲವಾಗುತ್ತೆ ಕರ್ಕಾಟಕ ರಾಶಿಯವರಿಗೆ. ಮತ್ತು ಒಂದೇ ಸಂಪಾದನೆ ಮತ್ತು ಒಂದೇ ರೀತಿಯಾದ ಆದಾಯ ಇರೋದಿಲ್ಲ. ಮಲ್ಟಿಪಲ್ ಸಂಪಾದನೆ ಆಗುವಂಥದ್ದು, ಮಲ್ಟಿಪಲ್ ಎಲ್ಲಾ ಕಡೆಯಿಂದ ಸಂಪನ್ಮೂಲ ಕ್ರೋಢೀಕರಣ ಜುಲೈ ಮಾಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆಗುತ್ತೆ. ತನ್ಮೂಲಕ ನಿಮ್ಮ ರಾಶಿಯವರಿಗೆ ಒಳ್ಳೆ ಅಭಿವೃದ್ಧಿ ರಾಶಿಯಾಧಿಪತಿಯಿಂದ ಸಿಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಗೌರ್ಮೆಂಟ್ ಕೆಲಸದಲ್ಲಿರುವಂಥದ್ದು, ಗೌರ್ಮೆಂಟ್ ಕೆಲಸಕ್ಕೆ ಸಂಬಂಧಪಟ್ಟಂಥದ್ದು, ಗೌರ್ಮೆಂಟ್ ಕಾಂಟ್ರಾಕ್ಟ್ಸ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ, ಅಥವಾ ನೀವು ರಾಜಕೀಯ ವ್ಯಕ್ತಿಗಳಾಗಿರ್ತೀರಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸರ್ಕಾರದ ಜೊತೆ ಇರುವಂತವ್ರು, ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲಿರೋರು ಪ್ರತ್ಯಕ್ಷವಾಗಿರ್ತಾರೆ. ಪರೋಕ್ಷವಾಗಿ ಅಂತಂದ್ರೆ ಅವ್ರಿಗೆ ಸಪೋರ್ಟ್ ಸಿಸ್ಟಮ್ ಮಾಡುವಂತವ್ರು ಕೂಡ ಪರೋಕ್ಷವಾಗಿ ಅಂತ ಹೇಳ್ತೀವಿ. ಮತ್ತೆ ಈ ಸರ್ಕಾರಿ ಟೆಂಡರ್ ಕೆಲಸ ಯಾರು ಮಾಡ್ತಾ ಇರ್ತಾರೆ, ಅವರಿಗೆ ತುಂಬಾ ದಿನದಿಂದ ಬಿಲ್ ಆಗ್ತಾ ಇಲ್ಲ, ತುಂಬಾ ನಾವೆಲ್ಲೋ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ, ತುಂಬಾ ನಾವು ನೋವಲ್ಲಿದ್ದೀವಿ, ಎಲ್ಲಾ ಕಡೆಯಿಂದ ನಮಗೆ ಆರ್ಥಿಕವಾಗಿ ಸಂಕಷ್ಟ ಇದೆ ಅಂತ ನಾವು ವಿಚಾರವಾಗಿ ಕೂಡ ತುಂಬಾ ಅತ್ಯಧಿಕ ಲಾಭ, ಅಂದ್ರೆ ಅದರಿಂದ ಹೊರಗಡೆ ಬಂದು ಲಾಭ ಸಿಗುವಂತ ಮಾಸ ನೋಡ್ತಾ ಬರ್ತೀವಿ. ಮತ್ತೆ ತುಂಬಾ ಒಂದು ವಿಶೇಷವಾಗಿ ಯಾವುದೇ ರೀತಿ ನಷ್ಟ ಕುಗ್ಗುತ್ತೆ. ಮತ್ತೆ ತೃತೀಯ ಇಲ್ಲಿ ಕರ್ಕಾಟಕ ರಾಶಿಯವರಿಗೆ ಷಷ್ಠ ಅಷ್ಟಮಾಧಿಪತಿಯಾದ ಗುರುಗ್ರಹರು ಕೂಡ ವ್ಯಯ ಭಾವದಲ್ಲಿರುವಂತದ್ದು ಬುಧನ್ ಜೊತೆಗೆ. ಅದು ಕೂಡ ಒಳ್ಳೆ ವಿಶೇಷ ಒಂದು ಭಗವಂತನ ಅನುಗ್ರಹ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಮಾಸದಲ್ಲಿ, ವಿಶೇಷವಾಗಿ ಜುಲೈ ಮಾಸದಲ್ಲಿ ನವಗ್ರಹಗಳ ಗೋಚಾರ ಮತ್ತು ರಾಷ್ಟ್ರಾಧಿಪತಿಯ ಒಂದು ಪ್ರಭಾವದಿಂದ ಒಳ್ಳೆ ಫಲಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಓಕೆ ಗುರೂಜಿ, ಇನ್ನು ನಕ್ಷತ್ರಗಳ ಅನುಸಾರವಾಗಿ ನೋಡ್ತಾ ಹೋಗೋದಾದ್ರೆ ರಾಶಿ ಫಲ ಏನಿದೆ, ಜೊತೆಗೆ ಏನಾದ್ರೂ ಪರಿಹಾರ ಕ್ರಮಗಳನ್ನ ಮಾಡ್ಕೊಳ್ಬೇಕಾ ಬೇಡವಾ ಜುಲೈ ಮಂತ್ ಅಲ್ಲಿ ಕರ್ಕಾಟಕ ರಾಶಿಯವರು? ನೋಡಿ, ಕರ್ಕಾಟಕ ರಾಶಿಯವರು ವಿಶೇಷವಾಗಿ 3 ಪ್ರಬಲ ನಕ್ಷತ್ರಗಳು, ಅದರಲ್ಲಿ ಪುನರ್ವಸು, ಪುಷ್ಯಮಿ ಮತ್ತು ಆಶ್ಲೇಷ ನಕ್ಷತ್ರಗಳು ಬರುವಂತದ್ದು. ಅದರಲ್ಲಿ ಪುನರ್ವಸು ನಕ್ಷತ್ರಗಳು ಹೆಚ್ಚಿನ ಒಂದು ಆಹ್ವಾನ ಕೂಟಗಳು, ಹೆಚ್ಚಿನ ಇನ್ವಿಟೇಷನ್ಸ್ ಈ ಒಂದು ಮಾಸದಲ್ಲಿ ತಾವು ನಿರೀಕ್ಷೆ ಮಾಡಬಹುದು. ಮತ್ತು ಪುಷ್ಯ ನಕ್ಷತ್ರದವರ ವಿಚಾರದಲ್ಲಿ ಹೊಸ ಒಂದು ಉಡುಗೊರೆ, ಹಣದ ಉಡುಗೊರೆ ಅಥವಾ ಬಟ್ಟೆ ಉಡುಗೊರೆ ನಿಮಗೆ ಸಿಗುವಂತದ್ದು, ಇದು ಖುಷಿ ವಿಚಾರ. ಮತ್ತೆ ಆಶ್ಲೇಷ ನಕ್ಷತ್ರದವರು ಹೊಸದೊಂದು ಬಿಸ್ನೆಸ್ ಅಪಾರ್ಚುನಿಟಿ ವಿಚಾರವಾಗಿ ಏನೋ ಒಂದು ಆಶ್ಚರ್ಯಚಕಿತಗೊಳ್ಬಹುದು. ಅಂದ್ರೆ ಯಾವುದೋ ಒಂದು ವಸ್ತು ಸಿಗದೆ ವಿಚಾರವಾಗಿ ಯಾರೋ ಒಂದು ದೂರದ ವ್ಯಕ್ತಿಗಳಿಂದ ಬಂದು ಸಹಾಯ ಸಿಗುವಂತದ್ದು. ಮತ್ತು ಬಹುದಿನಗಳ ನಂತರ ಯಾರೋ ಒಬ್ರು ಪರಿಚಯಸ್ಥರು ಅಥವಾ ನಿಮಗೆ ತುಂಬಾ ಬೇಕಾಗಿರೋರು, ಎಷ್ಟೋ ದಿನ ಮಾತಾಡಿಲ್ಲ ಅಂದ್ರೆ ಸಡನ್ ಆಗಿ ಕಾಲ್ ಮಾಡಬಹುದು. ಅದರಿಂದ ನಿಮ್ಗೆ ಅಚ್ಚರಿ ಅಂತ ನೋಡ್ತಾ ಬರ್ತೀವಿ ಈ ಒಂದು ಆಶ್ಲೇಷ ನಕ್ಷತ್ರದವರಿಗೆ. ಈ 3 ನಕ್ಷತ್ರಗಳಿಗೂ ಕೂಡ ಅದರ ಒಂದು ಸಂಪೂರ್ಣ ದೈವ ಅನುಗ್ರಹ ಒಂದು ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಯಾಕಂದ್ರೆ ವಿಶೇಷವಾಗಿ ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರ, ಪುಷ್ಯ ನಕ್ಷತ್ರ ಒಂದು ಶನೇಶ್ವರನ ನಕ್ಷತ್ರ, ಒಂದು ಔಷಧೀಯ ಗುಣಗಳ ನಕ್ಷತ್ರ ಅಂತ ಹೇಳ್ತೀವಿ. ನಮ್ಮ ಒಂದು ವೈದ್ಯಕೀಯ ಶಾಸ್ತ್ರದಲ್ಲಿ, ಈ ಒಂದು ಆಯುರ್ವೇದ ಶಾಸ್ತ್ರದಲ್ಲಿ ಕೂಡ ಒಂದು ಸ್ವರ್ಣ ಪ್ರಾಶನ ಅಂತ ಮಾಡ್ತಾರೆ ಮಕ್ಕಳಿಗೆ. ಆ ಸ್ವರ್ಣ ಪ್ರಾಶನ ಪುಷ್ಯ ನಕ್ಷತ್ರ ದಿನದಂದೇ ಆಗ್ತಾರೆ. ಅಂದ್ರೆ ಪುಷ್ಯ ನಕ್ಷತ್ರಕ್ಕೆ ಅಷ್ಟೊಂದು ಔಷಧೀಯ ಗುಣಗಳು ಅಂತ ಹೇಳ್ತೀವಿ. ಅದು ಕೂಡ ಪರಿಹಾರ ಭಾಗನೇ ಅಲ್ವಾ. ಕರ್ಕಾಟಕ ರಾಶಿಯಲ್ಲಿ ಪುಷ್ಯ ನಕ್ಷತ್ರದ ಒಂದು ವಿಶೇಷತೆ ಈ ರೀತಿ ಇರುತ್ತೆ. ಮತ್ತೆ ನಾನು ಆಶ್ಲೇಷ ನಕ್ಷತ್ರದವ್ರ ಬಗ್ಗೆ ಹೇಳಿದೆ. ಮತ್ತೆ ಪರಿಹಾರ ಭಾಗ ಕೆಲವೊಂದು ಪ್ರಮಾಣದಲ್ಲಿ ಸ್ವಲ್ಪ ಏನಾದ್ರೂ ನೆಗೆಟಿವ್ ಅಂತ ನೋಡೋದಾದ್ರೆ, ಆದಷ್ಟು ಕರ್ಕಾಟಕ ರಾಶಿಯವರು ಜುಲೈ ಮಾಸದಲ್ಲಿ ಒಂದು ಲಕ್ಷ್ಮೀ ದೇವಿಯ ಆರಾಧನೆ ಒಳ್ಳೆಯದು. ಲಕ್ಷ್ಮೀ ದೇವಿಗೆ ಬಿಳಿ ಕಮಲವನ್ನು ಅರ್ಪಿಸಿ ತುಂಬಾ ಒಳ್ಳೇದಂತ ಹೇಳ್ತೀವಿ. ಮತ್ತೆ ಒಂದು ಬೀಜಾಕ್ಷರಿ ಮಂತ್ರ, ಏಕೆಂದ್ರೆ ರಾಶಿಯಲ್ಲಿ ಕುಜನ ಜೊತೆ, ದ್ವಿತೀಯ ಭಾವದಲ್ಲಿ ಕುಜನ ಜೊತೆ ಕೇತು ಇರೋದ್ರಿಂದ ಸ್ವಲ್ಪ ಕೇತುಗೆ ಒಂದು ಮಂತ್ರ ಈ ರೀತಿ ಬರುತ್ತೆ. ಓಂ ಶ್ರಾಂ ಶ್ರೀಂ ಶ್ರೌಂ ಕೇತುವೇ ನಮಃ.
ಓಂ ಶ್ರಾಂ ಶ್ರೀಂ ಶ್ರಾಂ ಕೇತುವೆ ನಮಃ ಅಂತ ಒಂದು ಜಪ 108 ಬಾರಿ ಸ್ನಾನ ಇತ್ಯಾದಿ ನಿತ್ಯ ಕರ್ಮಗಳ ಆದ ನಂತರ ಕರ್ಕಾಟಕ ರಾಶಿಯವರು ಮಾಡೋದ್ರಿಂದ ಒಳ್ಳೇದಂತ ಹೇಳ್ತೀವಿ. ಹಸುವಿಗೆ ಒಂದ್ ಸ್ವಲ್ಪ ಮನೆ ಹತ್ರ ಹಸು ಬಂತು ಅಥವಾ ಯಾವುದೋ ಒಂದು ಗೋಮಾತೆ ಎಲ್ಲೇ ಒಂದು ಶಾಲೆ ಇರುತ್ತೆ, ಗೋ ಶಾಲೆ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಹಸುವಿಗೆ ಒಂದು ಹೆಸರು ಬೇಳೆ ತಿನ್ಸಿ. ಯಾಕಂದ್ರೆ ಸಿಟಿಯಲ್ಲಿ ತುಂಬಾ ಜನ ಹೇಳ್ತಾರೆ ಹಸುನೇ ಬರಲ್ಲ ಅಂತ. ಅಷ್ಟೊಂದು ನಗರೀಕರಣ ಆಗ್ಬಿಟ್ಟು ಜನರು ಕಮರ್ಷಿಯಲ್ಸ್ ಅಂತ ಹೇಳ್ತಾರೆ. ಅಂದ್ರೆ ಜನರು ಆಗಿಲ್ಲ, ಈ ಒಂದು ಪ್ರಪಂಚ ಆ ರೀತಿ ಆಗ್ಬಿಟ್ಟಿದೆ. ಅದಕ್ಕೆ ಹತ್ತಿರದ ಗೋಶಾಲೆಗೆ ಹೋಗಿ ಹಸುವಿಗೆ ಹೆಸರು ಬೇಳೆನ ತಿನ್ನಿಸಿ, ವಿಶೇಷವಾಗಿ ಸೋಮವಾರದ ತಿನ್ನಿಸಿದ್ರೆ ಇನ್ನೂ ವಿಶೇಷ ಫಲಗಳು ಬರುತ್ತೆ. ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳಿಂದ ಏನೇ ಒಂದು ನಕಾರಾತ್ಮಕ ಇದ್ರೂ ಕೂಡ ಸಕಾರಾತ್ಮಕವಾಗಿ ಪರಿವರ್ತನೆ ಆಗುತ್ತೆ. 100% 80% ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜುಲೈ ಮಾಸ ಭರ್ಜರಿ ಚೆನ್ನಾಗಿದೆ. ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ತಿಳಿಸ್ತಾರೆ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಕರ್ಕಾಟಕ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದೀರಾ. ಜೊತೆಗೆ ದಿನ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ದಿನದ ವಿಶೇಷತೆ, ಅದರಲ್ಲೂ ಕೂಡ ಜ್ಯೇಷ್ಠ ಮಾಸದ ಕೊನೆ ಸೋಮವಾರ ಯಾವ ಒಂದು ಪರಿಹಾರ ಕ್ರಮ ಆಗಿರ್ಬೋದು ಅಥವಾ ವಿಶೇಷ ಆರಾಧನೆ ಬಗ್ಗೆನೂ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಧನ್ಯವಾದಗಳು. ಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ. Thank you.